ಇಲ್ಲಿ ಭೂಸ್ವಾಮ್ಯದ ಬಗ್ಗೆ ಮಾತಾಡಬೇಕು ಅಂತ ಜನ ಎಲ್ಲ ರೈತರು ಇಷ್ಟಪಡೋದಕ್ಕೋಸ್ಕರ ಇಲ್ಲಿ ನಾವು ಬಂದು ಇದ್ರ ಬಗ್ಗೆ ಕೆಲವು ಮಾತುಗಳನ್ನ ಆಡ್ಬೇಕು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಹೋದ ತಿಂಗಳು 27 ಮತ್ತು 28ರಲ್ಲಿ 27ನೇ ತಾರೀಕು ಮೈಸೂರಿನಲ್ಲಿ, 28ನೇ ತಾರೀಕು ಮಂಡ್ಯದಲ್ಲಿ ನಮ್ಮ DCM ಉಪ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಾವು ಅಕ್ವಿಜೇಷನ್ ಬಿಡೋದಿಲ್ಲ, ಅಕ್ವೈರ್ ಮಾಡೇ ಮಾಡ್ತೀವಿ ಭೂಮಿನ ಅಂತ ಹೇಳಿ ಪತ್ರಿಕೆ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಡ್ಲಿ. ಅದ ಮಾತ್ರ ಅಲ್ಲದೆ ತಿರ್ಗಾ ಅವತ್ತೊಂದು ಬೆಳಿಗ್ಗೆ 28ನೇ ತಾರೀಕಿನ ದಿವಸ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅದಲ್ಲದೆ ನಾನು ಎಲ್ಲಾ 80% ಈ ಭಾಗದ ರೈತರ ಜೊತೆಲಿ ಸಮಾಲೋಚನೆ ಮಾಡಿ ಒಪ್ಪಿಗೆ ತಗೊಂಡಿದ್ದೇನೆ. ಮತ್ತೆ ಎಲ್ಲಾರ್ಗು ನನಗೆ ಬೆಳಿಗ್ಗೆ ಇದ್ರೆ ಫೋನ್ ಮಾಡ್ತಾನೆ ಇರ್ತಾರೆ, ಅಕ್ವೈರ್ ಮಾಡಿ ಅಂತ. ಯಾರಪ್ಪ ಹೋಗಿದ್ರಿ ಇಲ್ಲಿ ಅಕ್ವೈರ್ ಕೇಳೋಕೆ? ಹೇಳಿ, ಯಾರು ಹೋಗಿದ್ರಿ? ಈ ತರ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಜನಗಳಿಗೆ ಮಂಕ್ ಬೂದಿ ಹೆಚ್ಚಂತ ಕೆಲಸ ಉಪ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ದಯವಿಟ್ಟು ಮಾಡಬೇಡಿ. ನೀವೇನಾದ್ರೂ ಮಾಡ್ಬೇಕು ಒಳ್ಳೆ ಕೆಲಸ ನಮ್ಮ ರೈತರಿಗೆ ಅನ್ನೋದಾದ್ರೆ ನೀವು ದಯವಿಟ್ಟು ಈ ಅಕ್ವೈರ್ ಕೈ ಬಿಡಿ, ಅಕ್ವೈರ್ ಕ್ಯಾನ್ಸಲ್ ಮಾಡಿ. ಗೊತ್ತಾಯ್ತಾ? ನಮ್ಗೆ ಎಲ್ಲೋ ಝೋನ್ ಕೊಡಿ, ರೈತರು ಬದುಕೋ ದಾರಿ ಗೊತ್ತು, ಅವ್ರು ಬದುಕ್ತಾರೆ. ನಾವೇನು ಇಲ್ಲಿ ಯಾರು ಕೈ ಕಟ್ಟಿ ಕೂತ್ಕೊಂಡು ಸೋಮಾರಿತನದಿಂದ ಜೀವನ ಮಾಡ್ತಾ ಇಲ್ಲ. ನಾವು ತೆಂಗು, ರೇಷ್ಮೆ, ಅಡಿಕೆ, ಆಮೇಲೆ ಹೈನುಗಾರಿಕೆ ಅಂತ ಕಸುಬುಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನನಗೆ ಇವಾಗ 79 ತುಂಬಿ 80 ವರ್ಷ ಬೀಳ್ತು. 5:15 ಗಂಟೆಗೆ ಹೋಗಿ ನಾನು ತೋಟದಲ್ಲಿ ಹಾಲು ಕರೆದು ಹಾಕ್ಬಿಟ್ಟು ಬಂದು ಹುಲ್ಲು ಸೊಪ್ಪು ಎಲ್ಲ ದನಗಳಿಗೆ ಹಾಕ್ಬಿಟ್ಟು ಬಂದು ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಇಂಥವ್ರು ಎಷ್ಟೋ ಜನ ಅವ್ರೆ ನನ್ನಂತವ್ರು 79-80 ವರ್ಷ ಇರೋರು, ಅವರೆಲ್ಲ ಜೀವನ ಮಾಡ್ತಾವ್ರೆ. ನೀವು ಕೊಡ್ತಕ್ಕಂಥ ಹಣ ನಮ್ಮ ಮೆಣಿನ ಮೇಲೆ ತಂದು ಹಾಕಿ. ನೀವು ದಯವಿಟ್ಟು ಹೇಳ್ತೇನೆ, ಭೂ ಸ್ವಾಧೀನ ಮಾತ್ರ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ, ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋದಿಲ್ಲ. ಆ ನಂತರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಬೆಂಗಳೂರಿಗೆ ವಲಸೆ ಬರ್ತಕ್ಕಂಥ ಜನನ ನಿಮ್ಗೆ ತಾಕತ್ತಿದ್ರೆ ಕಮ್ಮಿ ಮಾಡ್ಬೇಕು. ಹೆಂಗ್ ಕಮ್ಮಿ ಮಾಡ್ಬೇಕು? ನೀವು ರಾಯಚೂರು, ಬೀದರ್, ಗುಲ್ಬರ್ಗ, ಧಾರವಾಡ ಆ ಕಡೆ ಎಲ್ಲ ನಿಮ್ ಪ್ರಾಜೆಕ್ಟ್ ಇಂದ ತಗೊಂಡೋಗಿ ಹಾಕಿ. ಬೆಂಗಳೂರಿಗೆ ವಲಸೆ ಬರೋದನ್ನ ತಪ್ಪಿಸಿ. ನಮ್ಗೆ ಟ್ರಾಫಿಕ್ ಜಾಮ್ ಆಗೋಯ್ತದೆ, ಜನಗಳು ಬಹಳ ತೊಂದ್ರೆ. ಅದಕ್ಕೋಸ್ಕರ ನಿಮ್ ಪಕ್ಕದ ಜಮೀನ ಕಬಳಿಸ್ಕೊಂಡು ದುಡ್ಡು ಮಾಡ್ಕೋತೀವಿ, ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಅನ್ನೋದನ್ನ ಬಿಟ್ಬಿಡಿ, ದಯವಿಟ್ಟು ಹೇಳ್ತೀನಿ. ಇಂಥವು ಎಷ್ಟೋ ಇದು ಇವ್ರು ಏನಪ್ಪಾ ಅಂತಂದ್ರೆ, ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಸುಮಾರು 2000 ಎಕರೆ ಜಮೀನು ದರ್ಖಾಸ್ ಭೂಮಿಗೆ ಹಕ್ಕುಪತ್ರ ಕೊಟ್ಟವ್ರೆ. ಯಾರಿಗಾರ ಖಾತೆ ಮಾಡವ್ರೆ ಅಂತ ಕೇಳ್ರಿ. ನೀವು ಮೊದ್ಲು ಒಂದು ಕೆಲಸ ಮಾಡ್ಬೇಕು, ನೀವು ಅವ್ರಿಗೆಲ್ಲ ಖಾತೆ ಮಾಡಿಕೊಟ್ಬಿಟ್ಟು ನೀವು ಉಪಕಾರ ಮಾಡ್ಬೇಕು ರೈತರಿಗೆ ಅನ್ನೋದಾದ್ರೆ, ಖಾತೆ ಮಾಡಿ ಅವ್ರಿಗೆ ಕೋಡಿ ಮಾಡ್ಕೊಡ್ರಿ ಜಮೀನ. ನೀವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ಅದ್ ಬಿಟ್ಬಿಟ್ಟು ನೀವು ಏನೇನೋ ಮಾಡ್ಕೊಂಡು ಆ ಜಮೀನಿಲ್ಲಿ ಈ ಜಮೀನಿಲ್ಲಿ ಖಾಸಗೀಕರಣ ಮಾಡ್ಕೊಂಡ್ಬಿಟ್ಟು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ ಹೊಟ್ಟಿದ್ದೀರಾ? ಬ್ಯಾಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಾನು ಇಷ್ಟೇ ಮಾತಾಡೋದು, ಎಲ್ಲರೂ ಮಾತಾಡೋವ್ರೆ.